ಎಲ್ರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಡೇ 1 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನು ಹೇಳೋದು, ಡೇ 1 ಬಗ್ಗೆ ಹೇಳೋಕ್ಕೆ ಮಾತೇ ಬರಲಿಲ್ಲ. ಯಾಕಂದ್ರೆ ಅಸಲಿ BGT ಅಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹೀಟ್ನ ಇವತ್ತು ನಾವು ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇದಕ್ಕಾರ ನೋಡಿದ್ರೆ ನಮ್ಮ ಕೊಹ್ಲಿ ಅವರು ಮತ್ತೆ ನಮ್ಮ ಸಿರಾಜ್ ಭಾಯ್ ಹೆಂಗೆ ಸ್ಲೆಡ್ಜಿಂಗ್ ಮಾಡ್ಲತ್ತರು. ಅದು ಇವು ಕಾನ್ಸ್ಟಸ್ ಮತ್ತು ಕೊಹ್ಲಿ ಅವ್ರದ್ದು ಇದ್ದದ್ದು ಒಂಥರ ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳ್ಬೋದು. ಅದಕ್ಕಾರ ಇವ್ರು ಬಂದಿದ್ದು ಅವ್ರು ನೋಡಿಲ್ಲ, ಮತ್ತು ಕಾನ್ಸ್ಟಸ್ ಬರೋದು ಕೊಹ್ಲಿ ಅವ್ರು ನೋಡಿಲ್ಲ. ಇಬ್ರಿಗೆ ಹಿಂಗಾಗಿ ಇದು ಜಗಳ ಆಯಿತು. ಮತ್ತೆ ಭಾಳ ದೊಡ್ಡ ಜಗಳ ಇಲ್ಲ, ಸಣ್ಣ ಜಗಳ ಆಯಿತು. ಮತ್ತು ICCದವ್ರು ಇವ್ರಿಗೆ ದಂಡನ ಹಾಕಾರ ಕೊಹ್ಲಿ ಅವ್ರಿಗೆ. ನೆಕ್ಸ್ಟ್ ಇನ್ನು ಇವತ್ತಿನ ದಿನದಾಗ ಏನಾಯ್ತು ಅಂದ್ರೆ, ಸ್ಟಾರ್ಟಿಂಗ್ ಒಳಗೆ ಆಸ್ಟ್ರೇಲಿಯಾದವ್ರು ಟಾಸ್ ಗೆಲ್ತಾರೋ. ಟಾಸ್ ಗೆದ್ದ ನಾವು ಬ್ಯಾಟಿಂಗ್ ಮಾಡ್ತೀವಿ, ಪ್ಯಾಟ್ ಕಮಿನ್ಸ್ ಹೇಳ್ತಾರೆ. ಬ್ಯಾಟಿಂಗ್ ಫಸ್ಟ್ ಓಪನಿಂಗ್ ಒಳಗೆ ಡೆಬ್ಯೂಟೆಂಟ್ ಕಾನ್ಸ್ಟಸ್ ಮತ್ತು ಉಸ್ಮಾನ್ ಖವಾಜಾ ಬರ್ತಾವೆ. ಏನು ಆಡಿದ್ರಿ ಇವ, ಏನು ಡೆಬ್ಯೂಟೆಂಟ್ ಅನ್ಸೋತ್ ಆಗಿತ್ತವು. ಹೆಂಗೆ ಬಿಡ್ಲತ್ತಿದ್ದ ಕಾನ್ಸ್ಟಸ್ ಬುಮ್ರಾ ಅವ್ರಿಗೆ ಅದು 1 ಓವರ್ನಾಗ 2 ಸಿಕ್ಸ, ಮತ್ತು ಹಿಂದೆ ವಿಕೆಟ್ ಹಿಂದೆ ಹೊಡಿದು, ಮತ್ತು ಮುಂದ್ಗಡೆ ಹೊಡಿದು, ಸ್ಕೂಪ್ ಶಾಟ, ಚೀಕಿ ಶಾಟ, ಸ್ವೀಪ್ ಶಾಟ್ ಎಲ್ಲ ಅಂದ್ರೆ ಎಲ್ಲ ಹೊಡೆದು ಮುಗಿಸಿದ್ರು. ಇವ್ರು ಆರ್ಡರ್ ಶಾಟನೇ ಇಲ್ಲ, ಪರಿ ಆಡಿದ್ರು ಇವತ್ತು. ಮತ್ತು ಯಾವುದೇ ಸಿರಾಜ್ ಬರಲಿ, ಆಕಾಶ್ದೀಪ, ಬುಮ್ರಾ, ಸ್ಪಿನ್ನರ್ ಯಾವ್ದು ಬೇಕಾದ್ ಬರಲಿ, ಎಲ್ರಿಗೂ ರಪ 4-6 ಹೊಡೆದು ಒಂಥರ ಇವ್ರು ವಿಕೆಟ್ ಆಗಿ ತೆಗಿದು ಹೆಂಗೆ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಪರಿ ಆಗಿತ್ತು. ಆ ಸಂದರ್ಭ ಒಳಗೆ ನಮ್ಮ ಸರ್ ರವೀಂದ್ರ ಜಡೇಜಾ ಬಂದವ್ರು LBW ಹಾಕಿ LBW ಬಾಲ್ ಹೋಗೋದು LBW ವಿಕೆಟ್ ತೆಗಿತಾರೆ. ಅವ್ರ ರಿವ್ಯೂಸ್ ತಗೊಳ್ಳಲ್ಲ, ಗೊತ್ತಿತ್ತು ಸ್ಟಂಪಿಗೆ ಬಿಟ್ಟಿರ್ತೈತಿ, ಅದಕ್ಕೆ ಕಾನ್ಸ್ಟಸ್ ರಿವ್ಯೂ ಬೇರೆ ತಗೊಳ್ಳಿಲ್ಲ. ನೆಕ್ಸ್ಟ್ ಇನ್ನು ಇವ್ರದಾಗಿಂದ ಈ ಕಡೆ ಉಸ್ಮಾನ್ ಖವಾಜಾ ಆಡ್ತಿರ್ತಾರೆ, ಈ ಕಡೆ ಸ್ಟ್ರೈಕ್ನಾಗ ಉಸ್ಮಾನ್ ಖವಾಜಾ ಇವರು ಭಾರಿ ನಾಕ್ ಆಡಿದ್ರು, ಒಂದು ಸಪೋರ್ಟಿಂಗ್ ರೋಲ್ ಆಡ್ಲತ್ತರು. ನೆಕ್ಸ್ಟ್ ಕಾನ್ಸ್ಟಸ್ ಔಟ್ ಆದ ಕೂಡಲೇ ಆಕ್ರಮಣಕಾರಿ ರಪ್ ಆ ಕಡೆ 4-6 ಬಿಡ್ಲಾಕತ್ರು. ಉಸ್ಮಾನ್ ಖವಾಜಾ 57 ರನ್ ಹೊಡೆದ ನಮ್ಮ ಬುಮ್ರಾ ಅವ್ರು ವಿಕೆಟ್ ತೆಗಿತಾರೆ. ನೆಕ್ಸ್ಟ್ ಇವ್ರದಾಗಿಂದ ಮಾರ್ಕಸ್ ಲಬುಷನ್ ಬರ್ತಾವ. ಲಬುಷನ್ ಅಂದ್ರು ಅವ್ರ ಕನ್ಸಿಸ್ಟೆನ್ಸಿ ಅವ್ರು ತೋರ್ಸ್ಲತ್ತಾರೆ. ಯಾಕಂದ್ರೆ ಮನಿ ಮ್ಯಾಚ್ನಾಗೂ ಸೂಪರ್ ಆಗಿ ಆಡಿದ್ರು, ಮತ್ತು ಈ ಮ್ಯಾಚ್ನಾಗ ಒಂದು 72 ಹೊಡೆದು ಮತ್ತೆ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಡಿದ್ರು. ಇವತ್ತು ಏನಂದ್ರೆ ಆಸ್ಟ್ರೇಲಿಯಾ ಟೀಮ್ನವ್ರು ಎಲ್ಲ ಬರೋದು 50 ಮೇಲೆ ಹೊಡೆದ್ರು ಹೆಚ್ಚು ಅನ್ಸುತ್ತೆ. ಟಾಪ್ ಆಫ್ ದಿ ನೀವು ಇವು ಅವ್ರು ಕಾನ್ಸ್ಟಸ್ ತಗೋಬೋದು, ಮತ್ತು ಮ್ಯಾಲೆ ಉಸ್ಮಾನ್ ಖವಾಜಾ, ಮತ್ತು ಮಾರ್ಕಸ್ ಲಬುಷನ್, ಸ್ಟೀವನ್ ಸ್ಮಿತ್ ತಗೋಬೋದು. ಇವರೆಲ್ಲ 4 ಮಂದಿ ಎಲ್ಲ 50 ಮೇಲೆ ರನ್ ಹೊಡೆದರು. ಅದಕ್ಕೆ ಅವ್ರ ಟೀಮ್ ಸ್ಕೋರ್ ಹೆಚ್ಚಾಗೈತಿ. ಮತ್ತು ಇವ್ರದಾಗಿಂದ ಅವ್ರ ಜೊತೆ ಅವ್ರ ಅಣ್ಣ ಸ್ಮಿತ್ ಅವ್ರು ಬರ್ತಾರೋ. ಅವ್ರ ಅಣ್ಣ ಇನ್ನ ಸ್ಮಿತ್ ಅವರು ಒಂದು 68 ರನ್ ತೆಗೆದು ಏನಾದರೂ ಆಡ್ಲತ್ತಾರೋ. ಅವ್ರು ಒಂದು 2-3 ಟೆಸ್ಟ್ ಮ್ಯಾಚ್ನಾಗ ಫಾರ್ಮ್ನಾಗ ಇರಲಿಲ್ಲ, ಕಡೆಗೆ ಫಾರ್ಮ್ನಾಗ ಬಂದಾರ. ಟೆಸ್ಟ್ ಮ್ಯಾಚ್ನ ಬಿಡ್ಲಾಕ್ ಸ್ಟಾರ್ಟ್ ಮಾಡಿದ್ರು, ಮತ್ತು ಇಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಯಾರು. ನಾಳೆ ಹೇಳಕ್ ಬರಲ್ಲ, ಇವನು ಲಘು ವಿಕೆಟ್ ತೆಗಿಬೇಕು. ಇಲ್ಲಿಕ ನಮ್ಮ ಇಂಡಿಯಾ ಟೀಮಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿದ್ದು. ಮತ್ತು ಇನ್ನು ಇವ್ರದಾಗಿಂದ ಆ ಕಡೆಂತ್ರ ಇವ್ರು ಬರ್ತಾರೆ, ಯಾರು ಮಿಚೆಲ್ ಮಾರ್ಷ್ ಬರ್ತಾರೋ. 4 ರನ್ ತೆಗೆದು ಅವ್ರು ಔಟ್ ಹಾಕೋರು. ಇನ್ನೊಂದು ನನಗೆ ಕ್ರೇಜಿ ಭಾಳ ಖುಷಿ ಆಗಿತ್ತಂದ್ರೆ, ನಾ ಹೇಳಿದ ಪ್ರಿಡಿಕ್ಷನ್ ಪ್ರಕಾರ ನೀ ಇವತ್ತು ಔಟ್ ಆದ್ರೆ ಡಕ್ಕಿಗೆ ನಾನೇನು ಹೇಳಿದ ವಿಡಿಯೋದಾಗ ಹೆಡ್ ಈ ಟೆಸ್ಟ್ ಮ್ಯಾಚ್ನ ಸಿದ್ಧಾಡಲ್ಲ, ಒಂದು 50 ಮ್ಯಾಲೂ ರನ್ ಆಗಲ್ಲ ಪಕ್ಕ. ಇವರು ಒಂದು 100 ಒಳಗೂ 2 ಇನ್ನಿಂಗ್ಸ್ 100 ಒಳಗೂ ರನ್ ಆಗಲ್ಲ ಅಂತ ಹೇಳಿ ಕರೆಕ್ಟ್ ಹಂಗಾಯ್ತು. ಇವತ್ತು ಬಂದಿದ್ದು 7ನೇ ಬಾಲ ಡಕ್ಕ, ಅದು ನಮ್ಮ ಹೆಡ್ಡ. ಇವ್ರು ನಮ್ಮ ಬುಮ್ರಾ ಈ ಬಾರಿ ವಿಕೆಟ್ ತೆಗೆದ್ರಿ ನೋಡ್ರ. ಬಾಲ್ ಇದೆ ಬರಲ್ಲ, ಹಿಂಗೆ ಬ್ಯಾಟ್ ಎತ್ಲಕ್ಕೆ ಹೋದ, ಸ್ಟಂಪಿಗೆ ಬಿಡ್ಕೊಂಡದ್ದು ಬಾಲ. ಅದಂದ್ರೆ ನೋಡ್ಲತ್ತ ಹಿಂಗೆ ವಿಕೆಟ್ ಬಿಡ್ತದೆ ಅಂತೇಳಿ ಪರಿ ವಿಕೆಟ್ ತೆಗೆದ್ರು ನಮ್ಮ ಬುಮ್ರಾ ಅವರು. ನೆಕ್ಸ್ಟ್ ಇವ್ರದಾಗಿಂದ ಅಲೆಕ್ಸ್ ಕ್ಯಾರಿ ಬರ್ತಾನ. ಅಲೆಕ್ಸ್ ಕ್ಯಾರಿ ಸುಕ್ಕೆ ಅವಾಗ ಔಟ್ ಹಾಕೋರು ಲಗುಟ. ಇನ್ನು 30 ರನ್ ತೆಗೆದು ಔಟ್ ಹಾಕೋರು. ಇನ್ನು 4 ಮಂದಿ, ಇನ್ನು 3 ಮಂದಿ ಉಳಿದಾರು. ಇವರು ಹೀಗೆ ಇಷ್ಟು ರನ್ ಹೊಡೆದಾರಂದ್ರೆ ಇನ್ನು 311ಕ್ಕೆ 6 ವಿಕೆಟ್ ಬಿದ್ದಾವು. ನೆಕ್ಸ್ಟ್ 3 ಮಂದಿ ಇವ್ರು 3 ಮಂದಿ ಅದು ಬಾಲರ್ ಹೊಡೆದಾರು. ಎಷ್ಟು ಸೇರಿಸ್ತಾರೋ ನೋಡ್ಬೇಕು ನಾಳೆ ಒಳಗೆ. ಇನ್ನೊಂದು ನಮ್ಮ ಇಂಡಿಯಾ ಟೀಮ್ ಒಂದು ಜಾಗದಾಗ ಒಂದು ಸ್ವಲ್ಪ ತಿದ್ಕೋಬೇಕಪ್ಪ. ಏನಂದ್ರೆ ಅದು ಲೈನಲ್ಲಿ ಅಂತ ಪಕ್ಕ ಇಡಬೇಕು. ಇವತ್ತು ನೋಡಿದ್ರೆ ಹೆಚ್ಚಂದ್ರೆ ನಮ್ಮ ಟೀಮ್ ಇಂಡಿಯಾದವ್ರು ವಿಕೆಟ್ ತೆಗಿ ಇಂಟೆನ್ಷನ್ ಒಳಗೆ ಬಂದ ಯಾರ್ಕರ್ ಆಯ್ತು, ಒಂದು ಶಾರ್ಟ್ ಬಾಲ ಈಗ ಅಡ್ಡೆ ಹಾಕ್ಲತ್ತಾರೋ. ಇವ್ರಿಗೇನೈತಿ 6 to 8 ಮೀಟರ್ ಲೆಂತ್ ಬಾಲಿಂಗ್ ಹಾಕಿರ ಆಸ್ಟ್ರೇಲಿಯಾದವ್ರು ತಡ್ಕಾಡೋದು ಫಿಕ್ಸ್.
ಇಲ್ಲಿ ಬಾಲಿಂಗ್ ಹಾಕಿರೋ ವಿಕೆಟ್ ಸಿಗೋ ಸಾಧ್ಯತೆ ಭಾಳ ಅದಾವ, ಎಡ್ಜ್ ಹಿಡಿಸೋ ಸಾಧ್ಯತೆ ಭಾಳ ಅದಾವು. ನಾಳೆ ಇದನ್ನ ಮಾಡಿ ಪಟ ಇವ್ರನ್ನ ವಿಕೆಟ್ ತೆಗೆದು ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಬರಬೇಕು. ಬರ್ತೈತೆ ನನಗೆ ಅನಿಸ್ಲಾತೈತಿ. ಮತ್ತು ನಿಮಗೆ ಏನು ಅನಿಸ್ತದೆ ನಾಳೆ ಇಂಡಿಯಾ ಬ್ಯಾಟಿಂಗ್ ಬರುತ್ತಿಲ್ಲ ನೀವು ಕಾಮೆಂಟ್ ಮಾಡಿರಿ. ಬರ್ತೈತ್ರಿ ಸಂಜೆ ಅದು ಸೀಸನ್ 1 or 2 ಬ್ಯಾಟಿಂಗ್ ಬರಬೇಕು ನಮ್ಮ ಟೀಮ್ ಇಂಡಿಯಾ. ಅದ್ರೊಳಗೆ ನಮ್ಮ ರೋಹಿತ್ ಶರ್ಮಾ ಅವರು ಬರ್ತಾರೆ ಓಪನಿಂಗ್ ಬ್ಯಾಟರ್, ಮತ್ತು ಜೈಸ್ವಾಲ್ ಜೋಡಿ ಇವರಿಬ್ರು ಕಾಂಬೋದಾಗ ಒಂದು 80 ರನ್ ಪಾರ್ಟ್ಶಿಪ್ ಬಂದ್ರೆ ಟೆಸ್ಟ್ ಮ್ಯಾಚ್ ಉಳಿ ಸಾಧ್ಯತೆ ಐತಿ. ಇಲ್ಲಿಕರ ಟಾಪ್ನವ್ರು ಆಡ್ರ ತಳಗಿನವ್ರು ಆಡ್ಲಕ್ಕ ಒಂಥರ ಇದು ಇರ್ತೈತಿ, ಅದು ಹುಮ್ಮಸ್ ಇರ್ತೈತಿ, ಕಾನ್ಫಿಡೆನ್ಸ್ ಇರ್ತೈತಿ, ಶಕ್ತಿ ಇರ್ತೈತಿ. ಮ್ಯಾಲವ್ರು ಆಡ್ಲಿಕ್ಕೆ ತಳಗಿನವ್ರು ಏನು ಮಾಡಕ್ ಬರಲ್ಲ. ಅದಕ್ಕೆ ನಮ್ಮ ಓಪನಿಂಗ್ ಆಡಿದ್ರೆ ಈ ಟೆಸ್ಟ್ ಮ್ಯಾಚ್ ಉಳಿತೈತಿ. ಇಲ್ಲಿಕರ ಇದು ಭಾಳ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಹೇಳ್ತೀವಿ. ನಮಸ್ಕಾರ.